ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಕರ್ನಾಟಕ ಸಿವಿಲ್ ಪೊಲೀಸ್ಗೆ ನೀವು ಅಪ್ಲೈ ಮಾಡಬೇಕಾದ್ರೆ ಲಾಸ್ಟಿಗೆ ಸಬ್ಮಿಟನ್ನು ಕೊಡಬೇಕಾದ್ರೆ ಫಸ್ಟ್ ಸ್ಟೆಪ್ಪಲ್ಲಿ ಎರರ್ ಬರ್ತಾ ಇದೆ. ಸೊ ಅದನ್ನು ಯಾವ ರೀತಿ ಸರಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಮೊದಲನೇದಾಗಿ ಯಾರಿಗೆಲ್ಲ ಈ ರೀತಿ ಬರ್ತಾ ಇದೆಯೋ ಪ್ಯಾನಿಕ್ ಆಗೋ ಅವಶ್ಯಕತೆ ಅಂತೂ ಇಲ್ಲ. ಇದು ಟೆಂಪರರಿ ಪ್ರಾಬ್ಲಮ್ ಅಷ್ಟೇ. ಮೊದಲನೇದಾಗಿ ನೀವು ನಿಮ್ಮ ಆಧಾರನ್ನು ವೆರಿಫೈ ಮಾಡಬೇಕು. ಅದಾದ ನಂತರ ನೀವು ನಿಮ್ಮ ಡೀಟೇಲ್ಸ್ ಎಲ್ಲನೂ ಫಿಲ್ ಮಾಡಬೇಕು. ನಂತರ ಪ್ರಿವ್ಯೂವನ್ನು ಕೊಟ್ಟು ನೀವು ಸಬ್ಮಿಟ್ ಮಾಡಿದರೆ ಈ ರೀತಿ ಬರ್ತಾ ಇದೆ. ಇದು ಆಗಲೇ ಹೇಳ್ದಂಗೆ ಇದು ಟೆಂಪ್ರರಿ ಪ್ರಾಬ್ಲಮ್. ಆ್ಯಕ್ಚುಲಿ ಸರ್ವರ್ ಬ್ಯುಸಿ ಇದೆ, ಎಲ್ಲ ಕಡೆಯಿಂದ ಅಪ್ಲೈ ಮಾಡ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ರೀತಿ ಬರ್ತಾ ಇದೆ. ಈ ರೀತಿ ಆದಾಗ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಮತ್ತೆ ಟ್ರೈ ಮಾಡಿ, ಪುನಃ ಟ್ರೈ ಮಾಡಿ. ಆ್ಯಕ್ಚುಲಿ ವರ್ಕ್ ಆಗುತ್ತೆ. ಒಂದು 2-3 ಸಲ ಟ್ರೈ ಮಾಡಿ, ಖಂಡಿತವಾಗಿಯೂ ವರ್ಕ್ ಆಗುತ್ತೆ. ಬಟ್ ಸ್ವಲ್ಪ ಒಂದು ಕಾಲು ಗಂಟೆ ಈ ರೀತಿ ಆದ ತಕ್ಷಣ ಮತ್ತೆ ಇಮಿಡಿಯೇಟ್ ಮಾಡೋಕ್ಕೆ ಹೋಗಬೇಡಿ. ಒಂದು 10-15 ಮಿನಿಟ್ಸ್ ಬಿಟ್ಟು ಟ್ರೈ ಮಾಡಿ, ಆವಾಗ ಈಸಿಯಾಗಿ ಸಬ್ಮಿಟ್ ಆಗುತ್ತೆ. ಅದಾದ ನಂತರ ನಮಗೆ ಒಂದು ಅಪ್ಲಿಕೇಶನ್ ID ಜನ್ರೇಟ್ ಆಗುತ್ತೆ. ಅದನ್ನ ಮುಖಾಂತರ ನಾವು ಲಾಗಿನ್ ಆಗಿ ಪೇಮೆಂಟನ್ನು ಆನ್ಲೈನ್ ಮುಖಾಂತರ ಮಾಡ್ಬೋದು. ಅದು QR ಜನ್ರೇಟ್ ಆಗುತ್ತೆ. ಈಸಿಯಾಗಿ ನಮ್ಮ ಹತ್ರ ಇರುವಂಥ UPI ಆ್ಯಪ್ ಮುಖಾಂತರ ನಾವು ಅದನ್ನು ಪೇ ಮಾಡ್ಬೋದು. ಹಾಗೆಯೇ ಅದಾದ ನಂತರ ಪ್ರಿಂಟೌಟಲ್ಲೂ ಕೆಲವೊಬ್ಬರಿಗೆ ಸಮಸ್ಯೆ ಆಗುತ್ತೆ, ಕೆಲವೊಬ್ಬರಿಗೆ ಇಮ್ಮಿಡಿಯೇಟ್ ಬರುತ್ತೆ, ಕೆಲವೊಬ್ಬರಿಗೆ ಟೈಮ್ ತಗೊಳುತ್ತೆ. ಅದಕ್ಕೂ ಕೂಡ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಒಂದು ದಿನ ವೆಯ್ಟ್ ಮಾಡಿ, ಅದಾದ ನಂತರ ಖಂಡಿತವಾಗಿಯೂ ಜನ್ರೇಟ್ ಆಗುತ್ತೆ. ನಿಮ್ಮಲ್ಲಿ ಯಾರಿಗಾದರೂ ಅಪ್ಲೈ ಮಾಡೋದಕ್ಕೆ ಆಗಲ್ಲ, ನಮಗೆ ಅಪ್ಲೈ ಮಾಡಿಕೊಡ್ಬೇಕು ಅಂದರೆ ಇಲ್ಲಿ ಕಾಣ್ತಿರುವ ನಂಬರ್ಗೆ ನೀವು ಮೆಸೇಜನ್ನು ಮಾಡಿ ನಿಮ್ಮ ಡೀಟೇಲ್ಸನ್ನು ಕಳಿಸ್ಕೊಡಿ. ನಾನು ಅಪ್ಲೈ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ. ಹಾಗೆ ಈ ಚಾನಲಲ್ಲಿ ಸಾಕಷ್ಟು ಪೊಲೀಸ್ ರಿಲೇಟೆಡ್ ವೀಡಿಯೋಸ್ಗಳಿದೆ, ಅಂದರೆ ಎಕ್ಸಾಮ್ ರಿಲೇಟೆಡ್ ವೀಡಿಯೋಸ್ಗಳು. ದಯವಿಟ್ಟು ಆ ವೀಡಿಯೋಸ್ಗಳು ಹಾಗೆ MCQ ಎಲ್ಲವನ್ನು ನೋಡಿ. ನಿಮಗೆ ಖಂಡಿತ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಈ ಸಲ ಕಾಂಪಿಟೇಷನ್ ತುಂಬಾ ಜಾಸ್ತಿ ಇದೆ. ತುಂಬ ವರ್ಷಗಳಿಂದ ಕಾಲ್ ಮಾಡಿರಲಿಲ್ಲ, ಹಾಗೆ ಬರೆಯೋರು ಜಾಸ್ತಿ ಇದ್ದಾರೆ, ಹಾಗೆ ತುಂಬ ವರ್ಷದಿಂದ ಪ್ರಿಪೇರ್ ಆಗಿ ಕಾಯ್ತಾ ಇರೋರು ಜಾಸ್ತಿ ಜನ ಇದ್ದಾರೆ. ನಾವು ಸುಮ್ಮನೆ ಬ್ಲ್ಯಾಂಕ್ ಆಗಿ ಹೋಗಿ ಎಕ್ಸಾಮನ್ನು ಅಟೆಂಡ್ ಮಾಡ್ತೀವಿ ಅಂದರೆ ಆಗಲ್ಲ. ಅದಕ್ಕೆ ಬೇಕಾಗಿರುವಂಥ ಪ್ರಿಪ್ರೇಷನನ್ನು ನಾವು ಆಚೆಯಿಂದನೇ ಮಾಡ್ಕೊಂಡು ಹೋಗಬೇಕು. ಸೊ ಎಲ್ಲರೂ ದಯವಿಟ್ಟು ಇದರ ಪ್ಲೇಲಿಸ್ಟಿಗೆ ಹೋಗಿ ವಿಡಿಯೋಸ್ಗಳೆಲ್ಲ ನೋಡಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೆಚ್ಚಿನ ಕಂಟೆಂಟ್ಸ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.